ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಫಲಿತಾಂಶ ಹೊರಬಿದ್ರೂ ಕೂಡ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಅಷ್ಟು ಸುಲಭ ಅಲ್ಲ. ಮತದಾರರು ಯಾರು ಅಧಿಕಾರದಲ್ಲಿ ಕೂರಬೇಕು ಅಂತ ಅಂದುಕೊಂಡಿದ್ರು ಅವರೇ ಅಧಿಕಾರದಿಂದ ದೂರ ಉಳಿತಿದ್ದಾರೆ. ಯಾಕೆ ಅನ್ನೋ ಪ್ರಶ್ನೆ ತಮಿಳುನಾಡಿನಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಫಲಿತಾಂಶ ಬಂತು. ಈಗ ಯಾರು ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲೇ ಸರ್ಕಾರ ರಚನೆಗೆ ಕಸರತ್ತುಗಳು ಬೇರೆ ಆಯಾಮಗಳಲ್ಲಿ ತೆರೆಮರೆಯಲ್ಲಿ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಮತದಾರರ ಒಲವನ್ನ ತಿರಸ್ಕಾರ ಮಾಡಿ ತೆರೆಮರೆಯಲ್ಲಿ ಯಾರನ್ನ ತಿರಸ್ಕಾರ ಮಾಡಿದ್ರಲ್ಲ, ಯಾರನ್ನ ಮನೆ ಕಳಿಸ್ಬೇಕು ಅಂತ ಮತದಾರರು ಡಿಸೈಡ್ ಮಾಡಿದ್ರಲ್ಲ, ಅವರೇ ಒಟ್ಟಾಗಿ ಸರ್ಕಾರ ರಚನೆಗೆ ತೆರೆಮರೆಯಲ್ಲಿ ಕಸರತ್ತು ನಡೆಸಿದ್ದಾರಾ ಅನ್ನೋದು ಪ್ರಶ್ನೆ. ತಮಿಳುನಾಡಿನಲ್ಲಿ ರಾಜಕೀಯ ಕ್ಷಣ ಕ್ಷಣಕ್ಕೂ ಬಹಳ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ. ತಮಿಳುನಾಡು ರಾಜಕೀಯ ಕ್ಷಣ ಕ್ಷಣಕ್ಕೂ ಬಹಳ ರೋಚಕತೆ ಪಡೆದುಕೊಳ್ತಾ ಇದೆ. 70ರ ದಶಕದ ದ್ರಾವಿಡ ಒಗ್ಗಟ್ಟಿನಲ್ಲಿ ಮತ್ತೆ ಧ್ರುವೀಕರಣನ ಕರ್ನಾಟಕದ ರೀತಿಯಲ್ಲಿ ಬಿಜೆಪಿ ಜೆಡಿಎಸ್ ರೀತಿಯಲ್ಲಿ ಅಲ್ಲೂ ಕೂಡ ಮೈತ್ರಿ ಆಗುತ್ತಾ? ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಪಡೆದುಕೊಳ್ತಾ ಇದೆ ರಾಜಕೀಯ. ಕಾರಣ ತಮಿಳುನಾಡಿನಲ್ಲಿ ಇರುವ 2 ಪ್ರಾದೇಶಿಕ ಪಕ್ಷ ಡಿಎಂಕೆ ಎಐಡಿಎಂಕೆ ಮತ್ತೆ ಜಂಟಿಯಾಗಿ ಸರ್ಕಾರ ರಚನೆಗೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಆ ಮೂಲಕ ಟಿವಿಕೆ ಪಕ್ಷವನ್ನ ಸರ್ಕಾರದ ಹಾದಿಯಿಂದ ದೂರ ಇಡಬೇಕು ಅನ್ನುವಂಥ ಸತತ ಪ್ರಯತ್ನಗಳಾಗ್ತಾ ಇದೆ. ಹಂಗಾಗಿ ತಮಿಳುನಾಡಿನ ಈ ಕ್ಷಣದ ರಾಜಕೀಯ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 108 ಸ್ಥಾನ ಪಡ್ಕೊಂಡ್ರು ಕಾಂಗ್ರೆಸ್ ಶಾಸಕರ ಬೆಂಬಲ ಇದ್ರೂ ಕೂಡ ಅಧಿಕೃತವಾಗಿ ಬಹಿರಂಗವಾಗಿ ಕಾಂಗ್ರೆಸ್ ಘೋಷಣೆ ಮಾಡಿಕೊಂಡ್ರು ಕೂಡ ಟಿವಿಕೆ ಪಕ್ಷಕ್ಕೆ ತಮ್ಮ ಬೆಂಬಲವನ್ನ ಇನ್ನೂ ಕೂಡ ನಂಬರ್ಸ್ ಬಾಕಿ ಉಳ್ಕೊಂಡಿದೆ 118 ತಲುಪೋದಕ್ಕೆ. ಆ ನಂಬರ್ಸ್ ಅನ್ನ ಕೂಡ ತೋರಿಸ್ಬೇಕು ನೀವು ಅಂತ ರಾಜ್ಯಪಾಲರು ಹೇಳ್ಬಿಟ್ರು ವಿಜಯ್ ಅವರಿಗೆ. ಹಂಗಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗುತ್ತಾ ಇಲ್ವಾ ಅನ್ನೋದು ಡೌಟು. ಅದರ ಜೊತೆಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡೋದಕ್ಕೂ ಕೂಡ ರಾಜ್ಯಪಾಲರು ಹಿಂದೇಟ್ ಹಾಕ್ಬಿಟ್ರ ಈ ಚರ್ಚೆಗಳಾಗ್ತಾ ಇದೆ. ಅಲ್ಲಿಗೆ ಬೇರೆ ರೀತಿಯ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಅಲ್ಲಿಗೆ ಡಿಎಂಕೆ ಮತ್ತು ಎಐಡಿಎಂಕೆ ಜಂಟಿಯಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಕಸರತ್ತು ನಡೆಸ್ತಾ ಇದೆಯಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಎನಿವೆ, ವಿಜಯ್ ಅವರ ಮುಂದಿನ ಆಪ್ಷನ್ಗಳೇನು, ವಿಜಯ್ ಅವರು ಈ ಕ್ಷಣಕ್ಕೆ ಏನು ಮಾಡಬಹುದು, ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಇದೆಲ್ಲವೂ ಕೂಡ ಈ ಕ್ಷಣಕ್ಕೆ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ. ಅಷ್ಟು ಸುಲಭವಾಗಿ ಕಾಣಿಸ್ತಾ ಇಲ್ಲ ಸರ್ಕಾರ ರಚನೆಯ ಹಾದಿ. ಮತದಾರರು ಬದಲಾವಣೆ ಬಯಸಿದ್ದು ನಿಜ. 60 ವರ್ಷಗಳಿಂದ ಈ ಕುಟುಂಬ ರಾಜಕಾರಣಕ್ಕೆ ಬೇಸತ್ತು ಅದರಿಂದ ಆಚೆ ಬರಬೇಕು, ಹೊಸದೊಂದು ಮುಖಕ್ಕೆ ಆದ್ಯತೆ ಕೊಡಬೇಕು, ಹೊಸದೊಂದು ಪಕ್ಷಕ್ಕೆ ಆದ್ಯತೆ ಕೊಡಬೇಕು, ಬದಲಾವಣೆ ಆಗಲೇಬೇಕು ಅಂತ ಮತದಾರರು ಡಿಸೈಡ್ ಮಾಡಿದ್ರು. ಈಗ ಮತದಾರರ ಒಲವು ಒಂದು ಕಡೆ ಆದ್ರೂ ಕೂಡ ಮತದಾರರು ತಿರಸ್ಕಾರ ಮಾಡಿರೋರೇ ಅಧಿಕಾರದ ಗದ್ದುಗೆಯಲ್ಲಿ ಕೂತ್ಕೊಳ್ತಿದ್ದಾರಾ, ಕೂತ್ಕೊಳ್ಳೋದಕ್ಕೆ ಪ್ರಯತ್ನಗಳಾಗ್ತಾ ಇದೆಯಾ? ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಯಾಕಂದ್ರೆ ರಾಜ್ಯಪಾಲರನ್ನ ಭೇಟಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡೇ ಹೋಗಿದ್ರು ವಿಜಯ್ ಅವರು. ಬನ್ನಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಅಂತ ಕೇಳ್ಕೊಳ್ಳೋದಕ್ಕೆ ಆ ಸಂದರ್ಭಕ್ಕೆ ರಾಜ್ಯಪಾಲರು ಹೇಳಿದ್ರು ಮ್ಯಾಜಿಕ್ ಮಾಡೋದಕ್ಕೆ ಆ ಮ್ಯಾಜಿಕ್ ನಂಬರ್ ತೋರಿಸಿ ನೀವು ಅಂತ. 118 ಸ್ಥಾನಗಳನ್ನು ತೋರಿಸ್ಬೇಕಲ್ಲ, ನಂಬರ್ಸ್ ಅನ್ನ ತೋರಿಸ್ಬೇಕಲ್ಲ. ಆ ನಂಬರ್ ಸದ್ಯಕ್ಕೆ ಪ್ರೂವ್ ಮಾಡಕ್ ಆಗ್ತಾ ಇಲ್ಲ ಅಂತ. ಡಿಎಂಕೆ ಜೊತೆ ಮೈತ್ರಿಗೆ ಎಐಡಿಎಂಕೆಯಲ್ಲಿ ಅಪಸ್ವರವಂತೆ. ತಮಿಳುನಾಡಿನಲ್ಲಿ ಇಬ್ಬಾಗ ಆಕೆ ಹೋಗುತ್ತಾ ಎಐಡಿಎಂಕೆ. ಪಳನಿಸ್ವಾಮಿ ನಿರ್ಧಾರ ಬೆಂಬಲಿಸಿರುವಂತೆ ಷಣ್ಮುಗಂ ಬಣ. 2 ಬಣಗಳಿದೆ. ಟಿವಿಕೆ ಜೊತೆ ಮೈತ್ರಿಗೆ ಷಣ್ಮುಗಂ ಬಣದ 35 ಶಾಸಕರು ಒಲವು ತೋರ್ತಿದ್ದಾರಂತೆ. ಆದ್ರೆ ಷಣ್ಮುಗಂ ಬಣದ ಕೋರಿಕೆಯನ್ನ ಪಕ್ಷ ತಿರಸ್ಕರಿಸಿದೆ. ಟಿವಿಕೆ ಜೊತೆ ಮೈತ್ರಿ ಇಲ್ಲವೇ ಇಲ್ಲ ಅಂತ ಎಐಎಡಿಎಂಕೆ ಹೇಳ್ತಾ ಇದ್ದು, ಇದರ ಮಧ್ಯದಲ್ಲಿ ತಮಿಳುನಾಡಿನಲ್ಲಿ ರೆಸಾರ್ಟ್ ರಾಜಕೀಯ ಕೂಡ ಸದ್ದು ಮಾಡ್ತಾ ಇದೆ. ಟಿವಿಕೆಗೆ ಬೆಂಬಲಿಸಿದ್ದಕ್ಕೆ ರೊಚ್ಚಿಗೆದಿದೆಯಂತೆ ಷಣ್ಮುಗಂ ಬಣ. ಈಗಾಗಲೇ 15 ಜನ ಶಾಸಕರು ಪುದುಚೇರಿಯ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಉಳಿದ ಶಾಸಕರನ್ನ ಕೂಡ ಶಿಫ್ಟ್ ಮಾಡೋದಕ್ಕೆ ನಿರ್ಧಾರ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಡಿಎಂಕೆ ಮತ್ತು ಎಐಡಿಎಂಕೆ ತೆರೆಮರೆಯಲ್ಲಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆಗೆ ಮುಂದಾಗ್ತಾ ಇದ್ದ ಹೊತ್ತಲ್ಲೇ ಎಐಡಿಎಂಕೆಯಲ್ಲಿ
ಅಪಸ್ವರಗಳು ಎರಡು ಬಣವಾಗಿ ಮಾರ್ಪಾಡಾಗಿ ಹೋಗಿದೆ. ಆ ಮೂಲಕ ಇಬ್ಬಾಗ ಆಗ್ ಹೋಗುತ್ತಾ ಪಕ್ಷ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಎಐಎಡಿಎಂಕೆ ಅಲ್ಲಿರುವಂತಹ 30ಕ್ಕೂ ಹೆಚ್ಚು ಶಾಸಕರು ವಿಜಯ್ ಅವರು ಕಟ್ಟಿ ಬೆಳೆಸಿರುವ ಟಿವಿಕೆ ಪಕ್ಷದ ಕಡೆಗೆ ಹೋಗೋದಕ್ಕೆ ಮನಸ್ಸು ಮಾಡ್ತಿದ್ದಾರೆ ಅಂತ ಈಗ ಸವಾಲುಗಳು. ಈಗ ರಾಜಕೀಯ ಅತಿ ದೊಡ್ಡ ಕ್ರಾಂತಿಗೆ ತಮಿಳುನಾಡು ಸಾಕ್ಷಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಬಲ್ಕ್ ಆಗಿ 30ರಿಂದ 35 ಜನ ಬಂದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ವಿಜಯ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಸರ್ಕಾರ ರಚನೆ ಆಗ್ಲೇಬೇಕು ಅಂತ ಮುಂದೆ ಬಂದ್ರೆ ಯಾವುದೇ ರೀತಿಯ ಸಮಸ್ಯೆ ಅಂತೂ ಶಾಸಕರಿಗೆ ಆಗಲ್ಲ. ಅವರ ಸ್ಥಾನಕ್ಕೂ ಕುತ್ತು ಬರಲ್ಲ, ಅವ್ರಿಗೂ ಬರಲ್ಲ. ಯಾವಾಗ ಕುತ್ತು ಬರುತ್ತೆ ಒಬ್ರು ಇಬ್ರು ಅಷ್ಟೇ ನಿರ್ಧಾರ ಮಾಡಿ ಆಚೆ ಬಂದಾಗ, ಪ್ರಮುಖವಾಗಿ ಬಲ್ಕ್ ಆಗಿ 30ರಿಂದ 35 ಜನ ಆಚೆ ಬಂದು ವಿಜಯ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ರೆ ಸಮಸ್ಯೆನೇ ಅಲ್ಲ. ಸರ್ಕಾರವನ್ನ ಆರಾಮಾಗಿ ವಿಜಯ್ ಅವರು ಸ್ಥಾಪನೆ ಮಾಡಬಹುದು, ಅಧಿಕಾರದ ಚುಕ್ಕಾಣಿ ಹಿಡಿಬಹುದು. ಹಂಗಾಗಿ ಈಗ ಎಐಎಡಿಎಂಕೆ ಅಲ್ಲಿ ತಳಮಳ ಶುರುವಾಗಿರೋದು ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕಲ್ಲ, ಅದು ಸವಾಲು. ಹಂಗಾಗಿ ಅಗೇನ್ ರೆಸಾರ್ಟ್ ರಾಜಕೀಯಕ್ಕೆ ತಮಿಳುನಾಡು ಸದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ತಮಿಳುನಾಡು ರಾಜಕೀಯದಲ್ಲಿ ಸ್ಫೋಟಕ ತಿರುವು. ಸರ್ಕಾರ ರಚಿಸಲು ತುದಿಗಾಲಲ್ಲೇ ನಿಂತಿರುವಂತಹ ವಿಜಯ್ ಅವರಿಗೆ 108 ಸಮಸ್ಯೆಗಳು. ಬಹುಮತ ಸಿಗದೆ ಸರ್ಕಾರ ರಚನೆ ಮಾಡೋದಕ್ಕೆ ದಳಪತಿ ಕಸರತ್ತು ಮಾಡ್ತಿದ್ದಾರೆ. ಇಂದಿನ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕ್ಯಾನ್ಸಲ್ ಅಂತೆ ಆಲ್ಮೋಸ್ಟ್. ನಂಬರ್ ಪ್ರೂವ್ ಆಗಬೇಕು, ಇಲ್ಲಾಂದ್ರೆ ರಾಜ್ಯಪಾಲರು ಬರಲ್ಲ. ರಾಜ್ಯಪಾಲರು ಕೇಳಿದ್ರು ನಂಬರ್ ತೋರಿಸಿ ಅಂತ, ತೋರ್ಸಕ್ಕಿಲ್ವಲ್ಲ. ಕಾಂಗ್ರೆಸ್ ಅಧಿಕೃತವಾಗಿ ಬೆಂಬಲ ಸೂಚಿಸಿದ್ರು ಕೂಡ 5 ಜನ ಶಾಸಕರಿದ್ದಾರೆ ಕಾಂಗ್ರೆಸ್ನಲ್ಲಿ. ಉಳಿದ ನಂಬರ್ ಎಲ್ಲಿಂದ ತರಬೇಕು, ಅದನ್ನ ಪ್ರೂವ್ ಮಾಡಬೇಕು ವಿಜಯ್ ಅವರು. ಹಂಗಾಗಿ ಸಮಸ್ಯೆಗಳಿದೆ. ಬಹುಮತಕ್ಕೆ 118 ಎಲ್ಲಿ ಅಂತ ತಮಿಳುನಾಡು ರಾಜ್ಯಪಾಲರು ಕೇಳ್ಬಿಟ್ರಂತೆ. ವಿಜಯ್ ಅವರಿಗೆ ಕಾಂಗ್ರೆಸ್ ಬೆಂಬಲ ನೀಡಿದ್ರು ಕೂಡ ಪ್ರಯೋಜನಕ್ಕೆ ಬಂದಿಲ್ಲ. ಸರ್ಕಾರ ರಚನೆ ಸುಲಭ ಆಗ್ತಾ ಇಲ್ಲ. ಎಐಎಡಿಎಂಕೆಯ 35 ಶಾಸಕರ ಬೆಂಬಲ ಸಿಕ್ಕರೆ ವಿಜಯ್ ಸರ್ಕಾರ ಪಕ್ಕ, ಅದ್ರಲ್ಲಿ ಸಮಸ್ಯೆನೇ ಆಗಲ್ಲ. ಸಮಸ್ಯೆ ಅಂತೂ ಆಗಲ್ಲ, ಬಲ್ಕ್ ಆಗಿ ಬರಬೇಕು. 30ಕ್ಕೂ ಹೆಚ್ಚು ಶಾಸಕರು ಬರೋ ನಿರ್ಧಾರದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ, ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅದ್ ಹೆಂಗಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಹೆಂಗ್ ಆಚೆ ಬರ್ತಾರೆ, ಬಂದು ಹೆಂಗ್ ಸಪೋರ್ಟ್ ಕೊಡ್ತಾರೆ ವಿಜಯ್ ಅವರಿಗೆ ಅಂತ. ಹಂಗಾಗಿ ಎಐಎಡಿಎಂಕೆಯಲ್ಲೂ ಕೂಡ ತಳಮಳ ಶುರುವಾಗಿರೋದು ಇಬ್ಬಾಗ ಆಗಿ ಹೋಗ್ಬಿಟ್ರೆ ಪಕ್ಷ ಅಂತ. ಎನಿವೆ, ತಮ್ಮ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ರೆಸಾರ್ಟ್ ರಾಜಕೀಯ ಮಾಡ್ತಿದ್ದಾರೆ. ನೀವು ರೆಸಾರ್ಟ್ಗಾರ ಕರ್ಕೊಂಡೋಗಿ ಕೂಡಾರು ಹಾಕಿ, ಬಟ್ ಎನಿವೆ ಅವ್ರು ಮನಸ್ಸು ಮಾಡಿದ್ರೆ ಒಂದು ಕಾಲ ಆಚೆ ಇಟ್ಟಿದ್ರೆ ಹೆಂಗಾದ್ರೂ ಸಪೋರ್ಟ್ ಕೊಟ್ಟೇ ಕೊಡ್ತಾರೆ. ಬಟ್ ಒಬ್ರು ಇಬ್ರು ಬಂದ್ರೆ ಕಷ್ಟ. ಬಲ್ಕ್ ಆಗಿ ಬಂದಾಗ ಸಮಸ್ಯೆ ಆಗಲ್ಲ, ಸರ್ಕಾರ ರಚನೆ ಆಗುತ್ತೆ. ಸೊ ಅಂಥದ್ದೊಂದು ಬೆಳವಣಿಗೆಗೆ ತಮಿಳುನಾಡು ಸಾಕ್ಷಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಬಹಳ ಸಂಚಲನಕ್ಕೆ ಕಾರಣ ಆಗಿದ್ದು, ಕುತೂಹಲಕ್ಕೆ ಕಾರಣ ಆಗಿದ್ದು ತಮಿಳುನಾಡಿನ ಫಲಿತಾಂಶ. ಕಾರಣ ಮತದಾರರು ಬದಲಾವಣೆ ಬಯಸಿದ್ದಾರೆ ಅನ್ನೋದು ಪ್ರೂವ್ ಆಗಿ ಹೋಗಿತ್ತು ಟಿವಿಕೆ ಪಕ್ಷಕ್ಕೆ ಅತಿ ಹೆಚ್ಚಿನ ಸ್ಥಾನ ಕೊಡೋ ಮೂಲಕ. ಅಷ್ಟು ಸ್ಥಾನ ಸಿಕ್ಕರೂ ಕೂಡ ಸುಲಭ ಆಗ್ತಾ ಇಲ್ಲ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ. ಏನೆಲ್ಲ ಸವಾಲುಗಳಿದೆ ಅಂತ ವಿಜಯ್ ಅವರ ಮುಂದೆ ಏನ್ ನಿರೀಕ್ಷೆ ಮಾಡಬಹುದು? ಅಟ್ ಪ್ರೆಸೆಂಟ್ ಏನಾಗಬಹುದು ತಮಿಳುನಾಡಿನ ರಾಜಕೀಯದಲ್ಲಿ ಅಂತ? ತಮಿಳುನಾಡಿನ ಜನ ಯಾವುದೇ ಪಕ್ಷಕ್ಕೂ ಈ ಬಾರಿ ಸಂಪೂರ್ಣವಾದಂತಹ ಸ್ಪಷ್ಟವಾದಂತಹ ಒಂದು ಬಹುಮತ ಕೊಡ್ಲಿಲ್ಲ. ಸಹಜವಾಗಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ಬೇಕಾಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿದ್ದಾರೆ. 108 ಸ್ಥಾನಗಳನ್ನ ಗೆದ್ದಿರುವಂತಹ ವಿಜಯ್ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ಅಧಿಕೃತವಾಗಿ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ಬೇಕಾಗಿತ್ತು. ಈ ಕಾರ್ಯಕ್ರಮಕ್ಕೆ ದೆಹಲಿ ಮಟ್ಟದ ನಾಯಕರನ್ನು ಕೂಡ ವಿಜಯ್ ಅವರು ಆಹ್ವಾನವನ್ನ ಮಾಡಿದ್ರು. ಆದ್ರೆ ರಾತ್ರೋರಾತ್ರಿ ಆಗ್ತಿರುವಂತಹ ಒಂದು PMKನು ಕೂಡ ಇನ್ನು ಸ್ಪಷ್ಟವಾದಂತಹ ಒಂದು ನಿಲುವನ್ನ ಪ್ರಕಟಿಸದೇ ಇರುವಂತದ್ದು. ನಿನ್ನೆ ರಾಜಭವನಕ್ಕೆ ವಿಜಯ್ ಅವರು ಹೋದಾಗ 108 ಸ್ಥಾನಗಳು ಅಷ್ಟೇ ಅಲ್ಲ, 118 ಸ್ಥಾನಗಳು ಬೇಕು, ಇನ್ನು 10 ಶಾಸಕರು ಎಲ್ಲಿಂದ ತರ್ತೀರಾ ಅನ್ನುವಂತ ಒಂದು ಪ್ರಶ್ನೆಯನ್ನ ರಾಜ್ಯಪಾಲರು ಕೇಳಿದ್ದಾರೆ. ಇಲ್ಲಿ ರಾಜ್ಯಪಾಲರ ಹಕ್ಕು ಮತ್ತೆ ಅಧಿಕಾರಿಗಳನ್ನ ನಾವು ನೋಡಿದಾಗ, ಒಂದು ಸರ್ಕಾರ ರಚನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಯಾವ ಪಕ್ಷ ಅಧಿಕ ಸ್ಥಾನಗಳನ್ನ ಗೆದ್ದಿರುತ್ತೋ ಆ ಪಕ್ಷಕ್ಕೆ ಮೊದಲನೇದಾಗಿ ರಾಜ್ಯಪಾಲರು ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನವನ್ನ ಕೊಡ್ಬೇಕಾಗುತ್ತೆ. ಒಬ್ಬ ರಾಜ್ಯಪಾಲರಾಗಿ ಅವ್ರಿಗೆ ಅದು ಪರಮೋಚ್ಚವಾದಂತಹ ಒಂದು ಅಧಿಕಾರ. ನಿಮ್ಗೆ 118 ಇದೆಯಾ, 100 ಇದೆಯಾ, 120 ಇದೆಯಾ ಅಂತ ಕೇಳುವಂತಹ ಅಧಿಕಾರ ಯಾವ ರಾಜ್ಯಪಾಲರಿಗೂ ಕೂಡ ಸಂವಿಧಾನದತ್ತವಾಗಿ ಕೊಟ್ಟಿಲ್ಲ. ಆದ್ರೆ ಆ ಸಂವಿಧಾನದತ್ತವಾದಂತಹ ಒಂದು ಅಧಿಕಾರವನ್ನ, ತಮ್ಮ ವಿವೇಚನಾ ಅಧಿಕಾರವನ್ನ ಅವಿವೇಚಕರಾಗಿ ಇತ್ತೀಚೆಗೆ ಹಲವು ರಾಜ್ಯಪಾಲರುಗಳು ಬಳಸ್ಕೊಳ್ತಾ ಇರುವಂತದ್ದು ನಿಜ. ತಮಿಳುನಾಡಿನಲ್ಲಿ ಸದ್ಯ ವಿಜಯ್ ಅವರ ಮುಂದೆ ಇರುವಂತಹ ಆಪ್ಷನ್ಗಳು ಏನು?
ತಮಿಳುನಾಡಿನ ರಾಜಕೀಯದಲ್ಲಿ ಅಟ್ ಪ್ರೆಸೆಂಟ್ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು ಏನಾಗಬಹುದು ಮುಂದೆ ಅಂತ ಎರಡು ರೀತಿಯ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಒಂದು AIADMKಯ ಶಾಸಕರು ವಿಜಯ್ ಅವರಿಗೆ ಬೆಂಬಲ ಕೊಟ್ಟರೆ ವಿಜಯ್ ಅವರು ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿ ಆಗ್ಬಿಡ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಅದನ್ನ ಹೊರತುಪಡಿಸಿ ಈ DMK ಮತ್ತು AIADMK ಜಂಟಿಯಾಗಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೋಗ್ಬಿಟ್ರೆ ಮತ್ತೆ ಬೇರೆ ರೀತಿಯ ಬದಲಾವಣೆಗಳು ಆಗುವ ಸಾಧ್ಯತೆಗಳಿದೆ. ಬಟ್ ಆ ಆಪ್ಷನ್ ತೀರಾ ಕಡಿಮೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾರಣ ಎರಡು ಪ್ರಾದೇಶಿಕ ಪಕ್ಷಗಳಲ್ಲೂ ಕೂಡ ಸಮಸ್ಯೆಗಳಿದೆ, ಒಗ್ಗಟ್ಟಿಲ್ಲ, ಅಸಮಾಧಾನಗಳಿದೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಹಾಗಾಗಿ ಅಲ್ಲಿ ಜಂಟಿಯಾಗಿ ಹೋಗೋದಕ್ಕಿಂತ ಬಲ್ಕ್ ಆಗಿ ಶಾಸಕರು ಬಂದು ವಿಜಯ್ ಅವರಿಗೆ ಬೆಂಬಲ ಕೊಡುವ ಸಾಧ್ಯತೆಗಳು ದಟ್ಟವಾಗಿದೆ ಸದ್ಯ ತಮಿಳುನಾಡಿನ ರಾಜಕೀಯದಲ್ಲಿ. ಹಂಗಾದ್ರೆ ಮತದಾರರ ಒಲವು ಅಥವಾ ಅವರ ಇಂಗಿತ ಏನಿತ್ತಲ್ಲ, ಹೊಸದೊಂದು ಪ್ರಾದೇಶಿಕ ಪಕ್ಷ, ಹೊಸ ಮುಖ ವಿಜಯ್ ಅವರು ಅಧಿಕಾರದ ಚುಕ್ಕಾಣಿಯಲ್ಲಿ ಕೂತ್ಕೊಳ್ಬೇಕು ಅಂತ, ಅದರಲ್ಲಿ ಮತದಾರರು ಡಿಸೈಡ್ ಮಾಡದಂತೆ ಅಧಿಕಾರದ ಗದ್ದುಗೆ ಹಿಡಿಯಲ್ಲಿ ವಿಜಯ್ ಅವರು ಯಶಸ್ವಿ ಆಗಲಿದ್ದಾರೆ.